ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಜೆಸಿಲ್ ಡಿಸೋಜಾ. ಕಳೆದ ಕೆಲವು ದಿನಗಳಿಂದ ಒಂದು ಪ್ರಶ್ನೆ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಅಮಿತ್ ಶಾ ಜಿ ಅವರು ಎಲ್ಲಿದ್ದಾರೆ, ಎಲ್ಲಿ ಕಾಣೆ ಆಗಿದ್ದಾರೆ? ರಾಹುಲ್ ಗಾಂಧಿಯಿಂದ ಹಿಡಿದು ವಿರೋಧ ಪಕ್ಷದ ನಾಯಕರು, ಸಿಜೆಪಿ ನಾಯಕರು ಎಲ್ಲರೂ ಒಂದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಅಮಿತ್ ಶಾ ಅವರು ಸೈಲೆಂಟ್ ಆಗಿದ್ದಾರಾ, ಅಥವಾ ಯಾರಿಗೂ ಕಾಣದ ಹಾಗೆ ದೊಡ್ಡ ಆಟವನ್ನ ನಡೆಸ್ತಾ ಇದ್ದಾರಾ? ವೆರಿ ಇಂಟ್ರೆಸ್ಟಿಂಗ್ ವಿಷಯವನ್ನ ಇವತ್ತಿನ ವಿಕ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡಿರಬಹುದು, ಸಿಜೆಪಿಯ ಈ ಸೋ ಕಾಲ್ಡ್ ನೀಟ್ ಹೆಸರಿನ ಹೋರಾಟ ಆಗುವ ಸಮಯದಲ್ಲಿ ಮತ್ತೆ ಆದ ನಂತರ ಅಮಿತ್ ಶಾ ಜಿ ಎಲ್ಲೂ ಹೆಚ್ಚು ಕಾಣಿಸ್ಕೊಂಡಿಲ್ಲ. ಯಾವುದೇ ದೊಡ್ಡ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಯಾವುದೇ ಒಂದು ದೊಡ್ಡ ಆಕ್ಷನ್ ತಗೊಳ್ಳುವ ಹಾಗೆ ಕೂಡ ಕಾಣಿಸಿಲ್ಲ. ಅಮಿತ್ ಶಾ ಜಿ ಅವರನ್ನ ಎಷ್ಟೇ ಟಾರ್ಗೆಟ್ ಮಾಡ್ತಾ ಇದ್ರು ಕೂಡ ಕಂಪ್ಲೀಟ್ ಸೈಲೆನ್ಸ್. ಅಲ್ಲಲ್ಲಿ ಒಂದೋ ಎರಡು ಅವರು ಹೋಗುವ ಬರುವ ಕ್ಲಿಪ್ ಸಿಕ್ಕಿದೆ ಬಿಟ್ರೆ ಸಂಸತ್ ಅಧಿವೇಶನದಲ್ಲೂ ಅವರು ಕಾಣಿಸ್ಕೊಂಡಿಲ್ಲ. ಹಾಗಾದ್ರೆ ಅಮಿತ್ ಶಾ ಜಿ ಅವರು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ಟಿದಾರಾ? ತಮ್ಮ ಗರ್ಜನೆ ನಿಲ್ಲಿಸ್ಬಿಟ್ಟಿದಾರಾ, ಅಥವಾ ಏನಾದ್ರೂ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ? ಹೌದು, ಅಮಿತ್ ಶಾ ಜಿ ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಸಿಜೆಪಿಯ ಸೋ ಕಾಲ್ಡ್ ನಾಯಕರು ಇವತ್ತು ನಾವೆಲ್ಲ ಗೆದ್ವಿ, ಯಾರಿಗೂ ಸಾಧ್ಯ ಆಗಿರ್ಲಿಲ್ಲ, ಆದ್ರೆ ನಾವು ಮೋದಿಜಿ ಅವರನ್ನ ಬಗ್ಗಿಸಿದ್ವಿ, ಶಿಕ್ಷಣ ಸಚಿವರ ರಾಜೀನಾಮೆಯನ್ನ ಪಡೆದುಕೊಂಡ್ವಿ, ನಾವು ಇನ್ನು ಏನು ಹೇಳಿದ್ರು ನಡೆಯುತ್ತೆ ಅಂತ ಅನ್ಕೊಂಡು ಪಾರ್ಟಿ ಮಾಡಿ ಡಾನ್ಸ್ ಮಾಡ್ತಾ ಇರುವಾಗೆಲ್ಲ ಈ ಕಡೆ ಏನೆಲ್ಲ ಆಗಿದೆ ಅನ್ನೋದು ನೋಡ್ಲೇಬೇಕು. ಸಿಜೆಪಿ ಕೇವಲ ಶಿಕ್ಷಣ ಸಚಿವರ ರಾಜೀನಾಮೆ ಪಡೆದಿದ್ದು ಅಷ್ಟೆ. ಆದ್ರೆ ಆ ಜಾಗಕ್ಕೆ ಈಗ ಸಿಜೆಪಿ ಮತ್ತು ಲೆಫ್ಟ್ ಇಕೋಸಿಸ್ಟಮ್ ಹೇಟ್ ಮಾಡುವ RSS ನ ಸ್ವಯಂ ಸೇವಕ ಪ್ರಹ್ಲಾದ್ ಜೋಶಿ ಮತ್ತೊಬ್ಬ ಶಿಕ್ಷಣ ಸಚಿವರಾಗಿ ಕೂತಿದ್ದಾರೆ. ಅಭಿಜಿತ್ ದೀಪ್ಗೆ ನಾವು ಎಲ್ಲವನ್ನ ಸಾಧಿಸಿದ್ವಿ ಅಂತ ಅನ್ಕೊಂಡ್ರೆ ರಾಂಗ್. ನೀವು ಎಲ್ಲವನ್ನ ಸಾಧಿಸಿಲ್ಲ. ನಾನು ಹೇಳ್ತೀನಿ ಕೇಳಿ, ಅಮಿತ್ ಶಾ ಜಿ ಈಗ ಏನೆಲ್ಲ ಸಾಧಿಸಿದ್ದಾರೆ ಅಂತ. ಪಾಯಿಂಟ್ 1, ಮೊನ್ನೆ ವಿದ್ಯಾರ್ಥಿಗಳ ಪ್ರತಿಭಟನೆ ಅನ್ನುವ ಹೆಸರಿನಲ್ಲಿ ದಂಗೆ ಎಬ್ಬಿಸೋಕೆ ಟ್ರೈ ಮಾಡಿದ್ರಲ್ಲ, ಅಥವಾ ಮುಂದೆ ಕೂಡ ಅಂತಹ ಕೃತ್ಯಗಳಲ್ಲಿ ಭಾಗಿಯಾಗುವ ಚಾನ್ಸಸ್ ಇರುವ ಪ್ರತಿಯೊಬ್ಬ ಸಿಜೆಪಿ ಗುಂಡರ ಮಾಹಿತಿ ಈಗ ಅಮಿತ್ ಶಾ ಅವರ ಕೈಯಲ್ಲಿದೆ. ಪಾಯಿಂಟ್ 2, ಇಂತಹ ದೊಡ್ಡ ಮಟ್ಟದ ಅರಾಜಕತೆಯನ್ನ ಹುಟ್ಟು ಹಾಕುವ ಕೆಪಾಸಿಟಿ ಹೊಂದಿರುವ ಪ್ರತಿಯೊಂದು ಏಜೆನ್ಸಿಯ ಮಾಹಿತಿ ಕೂಡ ಈಗ ಅಮಿತ್ ಶಾ ಅವರ ಕೈಯಲ್ಲಿ ಇದೆ. ಪಾಯಿಂಟ್ 3, SFI ಆಗಿರ್ಲಿ, ಕಮ್ಯುನಿಸ್ಟ್ ಪಕ್ಷ ಆಗಿರ್ಲಿ, ಆಮ್ ಆದ್ಮಿ ಪಕ್ಷ ಆಗಿರ್ಲಿ, ಅಥವಾ ಇದ್ದಕ್ಕಿದ್ದ ಹಾಗೆ ಹೊರಬಂದು ತಮ್ಮ ಕಾರ್ಯಕರ್ತರನ್ನ ಕಳುಹಿಸಿದ ಬೇರೆ ಯಾವುದೇ ಸಂಘ ಸಂಸ್ಥೆ ಆಗಿರ್ಲಿ, ಅವರೆಲ್ಲರ ಮಾಹಿತಿ ಈಗ ಅಮಿತ್ ಶಾ ಅವರ ಕೈಯಲ್ಲಿ ಇದೆ. ಪಾಯಿಂಟ್ 4, ಯಾವ ಕಡೆಯಿಂದ ಹಣ ಬರ್ತಾ ಇತ್ತು, ಎಲ್ಲಿಂದ ಹೇಗೆ ಫಂಡಿಂಗ್ ಆಗ್ತಿತ್ತು, ಇಂತಹ ಪ್ರತಿಯೊಂದು ಮಾಹಿತಿ ಕೂಡ ಈಗ ಅಮಿತ್ ಶಾ ಅವರ ಕೈಯಲ್ಲಿ ಇದೆ. ಪಾಯಿಂಟ್ 5, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಹಾಕಿ ಜನರನ್ನ ಪ್ರಚೋದಿಸುತ್ತಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಮಾಹಿತಿ ಕೂಡ ಈಗ ಅಮಿತ್ ಶಾ ಅವರ ಕೈಯಲ್ಲಿ ಇದೆ. ಪಾಯಿಂಟ್ 6, ತೆರೆಮರೆಯಲ್ಲಿ ನಿಂತ್ಕೊಂಡು ವಿದ್ಯಾರ್ಥಿಗಳನ್ನ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅವರನ್ನ ಬೀದಿಗೆ ಇಳಿಸ್ತಾ ಇದ್ದ ಪ್ರತಿಯೊಂದು ಕೋಚಿಂಗ್ ಮಾಫಿಯಾ ಬಗ್ಗೆ ಮಾಹಿತಿ ಕೂಡ ಈಗ ಅಮಿತ್ ಶಾ ಅವರ ಕೈಯಲ್ಲಿ ಇದೆ. ಅಂದ್ರೆ ನಿಮ್ಗೆ ಮೋದಿ ಸರ್ಕಾರ ತುಂಬಾ ಸೈಲೆಂಟ್ ಆಗಿದೆ ಅಲ್ವಾ, ತುಂಬಾ ಕೂಲ್ ಆಗಿದೆ ಅಲ್ವಾ, ಏನು ಮಾಡ್ತಾನೆ ಇಲ್ಲ ಅಲ್ವಾ? ಅಮಿತ್ ಶಾ ಅವರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳುವ ಸಮಯದಲ್ಲೇ ಈಗ ಆಗಿರೋದ್ರ ಬಗ್ಗೆ ಫುಲ್ ಡೀಟೇಲ್ಸ್, ಅದರ ಜೊತೆಗೆ ಭವಿಷ್ಯದಲ್ಲಿ ಇಂತಹ ಪ್ರತಿಭಟನೆಗಳು ಮತ್ತೆ ನಡಿಬಾರ್ದು, ಹಾಗೆ ಮಾಡುವ ಕೆಲಸ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ. ಹಾಗಾಗಿ ಸಿಜೆಪಿಯ ಅಭಿಜಿತ್ ದೀಪ್ಗೆ ಅಂಡ್ ಗ್ಯಾಂಗ್ ನಾವು ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದೀವಿ, ಇನ್ನು ಮೋದಿಜಿ ನಾವು ಹೇಳಿದ ಹಾಗೆ ಕೇಳ್ಬೇಕು ಅಂತ ಅನ್ಕೊಂತಾ ಇದ್ರೆ, ಅಥವಾ ಎಲ್ಲರ ಮೇಲಿನ FIR ವಾಪಸ್ ಪಡೆದೇ ಇದ್ರೆ ಇನ್ನೊಂದು ದೊಡ್ಡ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ಅಂತ ಬೆದರಿಕೆ ಎಲ್ಲಾದ್ರೂ ಹಾಕ್ತಾ ಇದ್ರೆ, ಮೋದಿ ಸರ್ಕಾರ ಹೆದರಿ ಸಿಜೆಪಿ ಹೇಳಿದ ಹಾಗೆ ಕೇಳ್ತಾರೆ ಅಂತ ಅನ್ಕೊಂಡಿದ್ರೆ, ಮೇ ಬಿ ಅಭಿಜಿತ್ ದೀಪ್ಗೆ ಅಂಡ್ ಗ್ಯಾಂಗ್ ಗಿಂತ ದೊಡ್ಡ ಫೂಲ್ಸ್ ಬೇರೆ ಯಾರೂ ಇಲ್ಲ ಅಂತ ಅನ್ಸುತ್ತೆ.
ಯಾಕಂದ್ರೆ ಈಗೆಲ್ಲ ನಿಮ್ಮ ಎಲ್ಲ ಜಾತಕವನ್ನ ಸಂಪೂರ್ಣ ಡೀಟೇಲ್ಸ್ ಅನ್ನ ಅಮಿತ್ ಶಾಜಿ ಅವರು ಪಡೆದುಕೊಂಡಿದ್ದಾರೆ. ಧೈರ್ಯ ಇದ್ರೆ ಮತ್ತೊಮ್ಮೆ ಅಂತಹ ಕೃತ್ಯ ಮಾಡಿ ತೋರಿಸಿ, ಆಮೇಲೆ ಇರುವ ಮಜಾ ನೋಡಿ. ಯಾಕೆ ಹೇಳಿ, ಮೇಲೆ ಕೂತಿರೋದು ಮೋದಿ ಅಮಿತ್ ಶಾ ಜೋಡಿ. ಅವರನ್ನ ಮಣಿಸೋದು ನೀವು ಅನ್ಕೊಂಡಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಆಮೇಲೆ ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ ಅನ್ನೋದು ಗೊತ್ತಿಲ್ಲ, ಆದ್ರೆ ಈಗ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇರೋದು ಅಮಿತ್ ಶಾ ಅವರಿಗೇನೆ. ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೂಡೆಂಟ್ಸ್ ಮೇಲೆ ಲಾಠಿ ಚಾರ್ಜ್ ಆಗಿರುವ ವಿಷಯದಲ್ಲಿ ಮಾತಾಡ್ತಾ ಹೇಳ್ತಾರೆ, ಗೃಹ ಸಚಿವ ಅಮಿತ್ ಶಾ ಅವರನ್ನ ಅವರ ಮನೆಯಿಂದ ಹೊರಗಡೆ ಎಳೆದು ತಂದು ಜನರ ಮುಂದೆ ನಿಲ್ಲಿಸ್ತೀನಿ. ಇದು ಬಹಿರಂಗವಾಗಿ ಸಂಸತ್ನಲ್ಲಿ ಹೇಳಿದ್ದು. ಈ ಹೇಳಿಕೆ ಹಿಂಸೆಗೆ ನೇರ ಪ್ರಚೋದನೆ ಅಲ್ವಾ? ಹಾಗಾದ್ರೆ ಇವರ ಇಂಟೆನ್ಷನ್ ಏನು? ಇನ್ನು ರಾಹುಲ್ ಗಾಂಧಿ ಕೂಡ ಲೋಕಸಭೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸೋಕೆ ಅಮಿತ್ ಶಾ ಅವರು ಆದೇಶ ಕೊಟ್ಟರು, ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಬಳಸಿದ್ರು ಅನ್ನುವ ಆರೋಪ ಮಾಡಿದ್ರು. ಆದ್ರೆ ಅಂತಹ ಸುಳ್ಳನ್ನ ಯಾಕೆ ರಾಹುಲ್ ಗಾಂಧಿ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ. The shooting of our students, sir. He put pellets into the blood of our students. He ordered the students of India to be shot. क्या बोल रहे हैं सर? लेकिन राहुल गांधी जी, आप माफी मांगिए, ये ठीक बात नहीं है. आप ऐसे नहीं बोल सकते, गलत बात बोला है. कैसे आप गृहमंत्री जी को इतना बड़ा आरोप कैसे लगा सकते हैं? ठीक नहीं है, बहुत गलत बात बोला है. आप गोली चलाना ये कोई छोटा मोटा चीज नहीं है. ये तो देखिए कितना गलत बात बोला अध्यक्ष, ऐसा तो नहीं बोल सकते. ಯಾಕಂದ್ರೆ ಆ ಪ್ರತಿಭಟನೆ ಇಡೀ ದೇಶವೇ ನೋಡಿದೆ. ಪ್ರತಿಭಟನಾಕಾರರು ಫಸ್ಟ್ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದಾಗ ಬೇರೆ ಆಪ್ಷನ್ ಇರಲಿಲ್ಲ, ಹಾಗಾಗಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಇನ್ನು ಮೇನ್ ಪಾರ್ಲಿಮೆಂಟ್ ಎಂಟ್ರಿ ಹತ್ರ ಬಂದಾಗ ಅವರನ್ನ ತಡಿಲೇಬೇಕಿತ್ತು. ಆದ್ರೆ ರಾಹುಲ್ ಗಾಂಧಿ ಹೇಳಿರುವ ಹಾಗೆ ಪೊಲೀಸರು ಗುಂಡು ಹಾರಿಸಿರುವ ದೃಶ್ಯ ಡೆಲ್ಲಿಯ ಪ್ರತಿಭಟನೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಆದ್ರೂ ಹೋದಲ್ಲಿ ಬಂದಲ್ಲಿ ಎಲ್ಲೂ ಕೂಡ ಅಮಿತ್ ಶಾ ಜಿ ಅವರ ಜಪ ಮಾಡೋದು ಬಿಟ್ಟಾನೇ ಇಲ್ಲ. ಯಾಕೆ ಆಗಿರಬಹುದು? ಕೆಲವು ವರದಿಗಳ ಪ್ರಕಾರ ಇದೇ ಸಂಸತ್ ಅಧಿವೇಶನದಲ್ಲಿ FCRA ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ತಿದ್ದುಪಡಿ ಮಸೂದೆ ತರುವ ಪ್ಲಾನ್ ಇತ್ತಲ್ವಾ? ಅದೇ ಕಾರಣಕ್ಕೆ ಇವರೆಲ್ಲ ಅಮಿತ್ ಶಾ ಅವರನ್ನ ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ನಮ್ಮ ಫಂಡಿಂಗ್ಗೆ ಎಲ್ಲಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನುವ ಭಯ CJP ನಾಯಕರಿಂದ ಹಿಡಿದು ಬಹಳಷ್ಟು ಮಂದಿಗೆ ಕೂಡ ಇದೆ. ಅದಕ್ಕೆ ಉತ್ತರ ಅಮಿತ್ ಶಾ ಜಿ ಮುಂದಿನ ದಿನಗಳಲ್ಲಿ ಖಂಡಿತ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ವೀಕ್ಷಕರೇ, ಅಮಿತ್ ಶಾ ಜಿ ಅವರ ಸೈಲೆನ್ಸ್, ಮೋದಿಜಿ ಮೊನ್ನೆ CJP ಡಿಮಾಂಡ್ಸ್ ಅನ್ನ ಆಕ್ಸೆಪ್ಟ್ ಮಾಡಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು, ಇದೆಲ್ಲ ಯಾವುದು ಕೂಡ ಅವರ ಸೋಲಲ್ಲ, ಅವರ ವೀಕ್ನೆಸ್ ಕೂಡ ಅಲ್ಲ. ಇದು ಅವರ ಮುಂದಿನ ನಡೆಯ ಸಿದ್ಧತೆ. ಅದು ಏನನ್ನೋದು ಸ್ಪಷ್ಟ ಚಿತ್ರಣ ಮುಂದಿನ ದಿನಗಳಲ್ಲಿ ಸಿಗುತ್ತೆ, ಆದಷ್ಟು ಬೇಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಿಮ್ಮ ಅಭಿಪ್ರಾಯ ಏನು? ಅಮಿತ್ ಶಾ ಜಿ ಅವರು ಸೈಲೆಂಟ್ ಆಗಿದ್ದಾರಾ ಅಥವಾ ಸಮಥಿಂಗ್ ಬಿಗ್ ಇಸ್ ಕುಕಿಂಗ್ ಅಂತ ಅನ್ಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.